ಸಿಕ್ಕಿಬಿದ್ರು ಮಾರಮ್ಮನ ಪ್ರಸಾದದಲ್ಲಿ ವಿಷ ಬೆರೆಸಿದ ಕಿರಾತಕರು. ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ಸಾಲೂರು ಮಠದ ಕಿರಿಯ ಸ್ವಾಮೀಜಿ ಮಹದೇವ ಸ್ವಾಮಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸುಳ್ವಾಡಿ ದೇವಾಲಯದ ಟ್ರಸ್ಟಿ ಚನ್ನಪ್ಪ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ನಾನೇ ಅಂತ ಅಂಬಿಕಾ ಕೂಡ ಒಪ್ಪಿಕೊಂಡಿದ್ದಾರೆ. ಕಿರಿಯ ಸ್ವಾಮೀಜಿ ಮಹದೇವ ಸ್ವಾಮಿ ಸೂಚನೆಯಂತೆ ವಿಷ ಬೆರೆಸದೆ ಪೊಲೀಸರ ಮುಂದೆ ಅಂಬಿಕಾ ಸತ್ಯ ಬಾಯ್ಬಿಟ್ಟಿದ್ದಾರೆ. ಅಂಬಿಕಾ ಹೇಳಿಕೆ ಹಿನ್ನೆಲೆ ಮೂವರನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಮೂವರು ಆರೋಪಿಗಳಿಗೆ ರಾತ್ರಿಯಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಫಾರೆಸ್ಟ್ ಗೆಸ್ಟ್ ಹೌಸ್ಗೆ ಕರೆದೊಯ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇಂದು ಚಾಮರಾಜನಗರ ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಇದೆ. ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ನಾನೇ ಅಂತ ಹೇಳಿ ಅಂಬಿಕಾ ಅನ್ನುವಂಥವರು ಒಪ್ಪಿಕೊಂಡಿದ್ದಾರೆ. ಕಿರಿಯ ಸ್ವಾಮಿಗಳ ಒಂದು ಸೂಚನೆ ಮೇರೆಗೆ ವಿಷ ಬೆರೆಸಿದೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ದಾರೆ. ಅವರ ಮಾಹಿತಿಯ ಮೇರೆಗೆ ಕಿರಿಯ ಸ್ವಾಮೀಜಿ ಮಹದೇವ ಸ್ವಾಮಿಯನ್ನ ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪೊಲೀಸರ ಮುಂದೆ ಅಂಬಿಕಾ ಸತ್ಯ ಬಾಯ್ಬಿಟ್ಟಿದ್ದಾರೆ. ಅವರ ಹೇಳಿಕೆಯ ಮೇರೆಗೆ ಕಿರಿಯ ಸ್ವಾಮೀಜಿಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಇದೀಗ ಕಿರಿಯ ಸ್ವಾಮೀಜಿಯನ್ನ ವಿಚಾರಣೆಗೊಳಪಡಿಸಲಾಗಿದೆ. ಅಮಾಯಕರ ಜೀವವನ್ನ ಕಸಿದುಕೊಂಡಂತ ಈ ಒಂದು ದುರಂತಕ್ಕೆ ತಾನೇ ಕಾರಣ ಅನ್ನುವಂತ ಹೇಳಿಕೆಯನ್ನ ಅಂಬಿಕಾ ನೀಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೂವರು ಆರೋಪಿಗಳಿಗೆ ರಾತ್ರಿಯಿಂದ ಪೊಲೀಸರು ಫುಲ್ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಕಿರಿಯ ಸ್ವಾಮೀಜಿಯನ್ನ ವಶಕ್ಕೆ ಪಡೆದು ಪೊಲೀಸರು ಕರೆದೊಯ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇರಬಹುದಾಗಿದೆ. ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಯಾರ ಕೈವಾಡವಿದೆ, ಯಾರು ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಯಾರದ್ದು ಅನ್ನುವಂಥ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ಅದರಲ್ಲೂ ಆಹಾರದಲ್ಲಿ ಬೆರೆಸಿದ್ದಂಥ ಕೀಟನಾಶಕ ಅನ್ನುವಂಥದ್ದು ಪತ್ತೆಯಾದಂಥ ನಂತರ ತನಿಖೆ ಮತ್ತಷ್ಟು ಚುರುಕನ್ನ ಪಡೆದುಕೊಂಡಿತ್ತು. ಅದರಂತೆ ಕಿರಿಯ ಸ್ವಾಮಿಗಳ ಮೇಲೆ ಇದೀಗ ಶಂಕೆಯನ್ನ ವ್ಯಕ್ತಪಡಿಸಿರುವಂತಹ ಪೊಲೀಸರು ಕಿರಿಯ ಸ್ವಾಮಿಯನ್ನ ವಶಕ್ಕೆ ಪಡೆದು ಕರೆದೊಯ್ತಾ ಇದ್ದಾರೆ. ಆಹಾರದಲ್ಲಿ ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ನಾನೇ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಕಿರಿಯ ಸ್ವಾಮೀಜಿಗಳ ಹೇಳಿಕೆಯ ಸೂಚನೆಯ ಮೇರೆಗೆ ವಿಷ ಬೆರೆಸಿದ್ದೆ ಅನ್ನುವಂಥದ್ದನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಆ ಒಂದು ಆಧಾರದ ಮೇಲೆ ಕಿರಿಯ ಸ್ವಾಮೀಜಿಗಳನ್ನ ಬಂಧಿಸಿ ವಶಕ್ಕೆ ಪಡೆದು ಪೊಲೀಸರು ಕರೆದೊಯ್ತಾ ಇರುವಂಥದ್ದನ್ನು ನೋಡಬಹುದಾಗಿದೆ. ಇದೀಗ ಅವರನ್ನ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿಟ್ಟು ವಿಚಾರಣೆಗೊಳಪಡಿಸಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ನ್ಯಾಯಾಲಯದಲ್ಲಿ ಮೂವರನ್ನ ಇವತ್ತು ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಇದೆ. ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಿ, ಹೀಗೆ ತಾನೇ ವಿಷ ಬೆರೆಸಿದ್ದು ಅನ್ನುವಂಥ ಒಂದು ಹೇಳಿಕೆಯನ್ನ ಪೊಲೀಸರ ಮುಂದೆ ದಾಖಲಿಸಿದ್ದಾರೆ. ಸ್ವಾಮೀಜಿಯ ಸೂಚನೆ ಮೇರೆಗೆ ವಿಷ ಬೆರೆಸಿದ್ದಾಗಿ, ಪ್ರಸಾದದಲ್ಲಿ ವಿಷ ಬೆರೆಸಿದ್ದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಒಂದು ದೊಡ್ಡ ದುರಂತಕ್ಕೆ ಕಾರಣವಾಗಿದ್ದು ಈ ಮೂವರು ಅನ್ನುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಈ ಮೂವರ ಪಾತ್ರ ಇದರಲ್ಲಿ ಯಾವ ರೀತಿ ಆಗಿತ್ತು ಮತ್ತು ಅಂಬಿಕಾ ಏನ್ ಹೇಳಿಕೆ ನೀಡಿದ್ದಾರೆ ಪೊಲೀಸರ ಮುಂದೆ, ಈ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಿದೆ ರಾಜೇಶ್? ಖಂಡಿತ ಲಿಖಿತ, ಏನು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಒಂದು ಸುಳ್ವಾಡಿ ದೇವಾಲಯದ ವಿಷಪ್ರಸಾದದ ಒಂದು ದುರಂತ ಪ್ರಕರಣಕ್ಕೆ ಈಗಾಗಲೇ ಎಲ್ಲ ರೀತಿಯ ಅಂತ್ಯ ಆಡುವಂತ ಒಂದು ಇದಕ್ಕೆ ಒಂದು ಎಲ್ಲ ರೀತಿ ಈಗ ಪೊಲೀಸರು ತೀವ್ರ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಒಂದು ತನಿಖೆಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಮಂದಿಗಳನ್ನ ವಿಚಾರಣೆಗೊಳಪಡಿಸಿತ್ತು. ಈಗ ಪ್ರಮುಖ ಆರೋಪಿಗಳಾದಂತಹ ಈಗ ಚಿನ್ನಪ್ಪಿ ಮತ್ತು ಮಹದೇಶ್ ಹಾಗೇನೆ ಈಗ ಅಂಬಿಕಾ ಎಂಬ ಪ್ರಮುಖ ಆರೋಪಿಗಳನ್ನು ಈಗಾಗಲೇ ಬಂಧಿಸಿ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಈಗಾಗಲೇ ಅಂಬಿಕಾ ಈ ಒಂದು ವಿಚಾರಣೆ ಈ ಒಂದು ದುರಂತ
ಒಂದು ಪ್ರಮುಖ ಆರೋಪಿ ಅಂತಕ್ಕಂಥ ಒಂದು ಇದರ ಆರೋಪದ ಮೇಲೆ ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾರೆ. ಈ ಒಂದು ಪ್ರಮುಖ ಅಂಬಿಕಾ ಯಾಕೆ ಈ ಒಂದು ಪ್ರಸಾದಕ್ಕೆ ವಿಷ ಬೆರೆಸಿದಳು ಅಂತಕ್ಕಂಥ ಸತ್ಯಾಂಶವನ್ನ ಈಗಾಗಲೇ ಹೊರಗೆ ಎಳೆಯುವಂತ ಪ್ರಯತ್ನವನ್ನು ಕೂಡ ಈಗ ಮಾಡಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಪೊಲೀಸರು ಈ ಒಂದು ತನಿಖೆಯ ಒಂದು ವಿಚಾರಣೆಗೆ ಒಳಪಡಿಸಿದ್ದು ಏನು ಈಗ ಅಜ್ಞಾತ ಸ್ಥಳದಲ್ಲಿ ಮೂವರನ್ನು ಅಂದ್ರೆ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇರ್ತಕ್ಕಂಥ ಒಂದು ಸಾಲೂರು ಮಠದ ಒಂದು ಕಿರಿಯ ಸ್ವಾಮಿಗಳಂತ ಮಹಾದೇವ ಸ್ವಾಮಿ, ಚಿನ್ನಪ್ಪಿ ಹಾಗೂ ಅಂಬಿಕಾ ಈ ಮೂವರನ್ನು ಕೂಡ ರಾತ್ರಿ ಇಡೀ ವಿಚಾರಣೆಗೊಳಪಡಿಸಿ ಈಗಾಗಲೇ ಎಲ್ಲಾ ರೀತಿಯ ಒಂದು ಸತ್ಯಾಂಶಗಳನ್ನು ಹೊರತರತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಟ್ಟಾರೆಯಾಗಿ ಏನು ಅಂದ್ರೆ ಈ ಒಂದು ದುರಂತದಲ್ಲಿ ಏನು ಒಂದು ಅನೈತಿಕ ಸಂಬಂಧದ ಒಂದು ಹೊಗೆಯು ಕೂಡ ಆಡ್ತಾ ಇದೆ. ಜೊತೆಗೆ ಇಲ್ಲಿ ಚಿನ್ನಪ್ಪಿ ಮತ್ತು ಟ್ರಸ್ಟ್ನ ಅಧ್ಯಕ್ಷರಾದಂತ ಮಲೆ ಮಹದೇಶ್ವರ ಬೆಟ್ಟದ ಮಹದೇವ ಸ್ವಾಮಿ ಅವರ ಒಂದು ಭಿನ್ನಾಭಿಪ್ರಾಯ ಮತ್ತು ಇಬ್ಬರ ನಡುವಿನ ಕಚ್ಚಾಟ, ಈ ಒಂದು ದೇವಾಲಯದಲ್ಲಿ ಟ್ರಸ್ಟಿಗಳಲ್ಲಿ ಇರ್ತಕ್ಕಂತ ಒಂದು ಬಣ ರಾಜಕೀಯ, ಈ ಎಲ್ಲಾ ರೀತಿಯಾಗಿ ಈ ಒಂದು ದುರಂತಕ್ಕೆ ಈ ವಿಷಯವನ್ನ ಬೆರೆಸಿದರೆ ಇವರಿಗೆ ಕೆಟ್ಟ ಹೆಸರು ತಂದು ಈ ಒಂದು ಟ್ರಸ್ಟ್ ಇಂದ ಹೊರಗೆ ಹಾಕ್ಬೇಕಂತಕ್ಕಂತ ಒಂದು ಹುನ್ನಾರದ ಮೇಲೆ ಈ ಒಂದು ದುರಂತಕ್ಕೆ ಒಂದು ವಿಷಯವನ್ನ ಬೆರೆಸುವಂತ ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಪ್ರಯತ್ನದಲ್ಲಿ ಅಮಾಯಕ ಮುಗ್ಧ ಜೀವಿಗಳ ಬಲಿಯಾಗಿ ನೂರಾರು ಜನ ಅಸ್ವಸ್ಥರಾಗಿ ಈಗಲೂ ಕೂಡ ಅವರು ಜೀವನ್ ಮರಣದ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂತಹ ಟೈಮಲ್ಲೂ ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಈಗಾಗಲೇ ಎಲ್ಲಾ ರೀತಿಯ ತನಿಖೆಗಳನ್ನ ಚುರುಕುಗೊಳಿಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡುವಂತ ಒಂದು ಈಗಾಗಲೇ ಎಲ್ಲಾ ರೀತಿಯ ತನಿಖೆಗಳು ಮತ್ತೆ ಭರದಿಂದ ಸಾಗ್ತಾ ಇದೆ. ಹಾಗೇನೆ ಈ ಒಂದು ಏನು ಅಂಬಿಕಾ ಅಂತಕ್ಕಂಥ ಮಹಿಳೆ ಈ ಒಂದು ಸುಳುವಾಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಮಾರಮ್ಮನ ದೇಗುಲದ ಟ್ರಸ್ಟ್ ಅಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಕ್ಕಂಥ ಮಹದೇಶನ ಪತ್ನಿಯಾದಂತ ಈಕೆ ಅಂದು ಏನು ಪ್ರಸಾದ ತಯಾರಿಸುವ ವೇಳೆ ಅವಳು ಬಂದು ಅಲ್ಲಿ ಪ್ರಸಾದ ತಯಾರಿಸುವಾಗ ಏನು ಅಡುಗೆ ಭಟ್ಟ ಆಗಿರ್ತಕ್ಕಂಥ ಪುಟ್ಟಸ್ವಾಮಿ ಅವನ ಗಮನವನ್ನ ಬೇರೆಡೆ ಸೆಳೆದು ಅಲ್ಲಿ ಬಂದು ಅದನ್ನ ಅವಳು ಒಂದು ಸೀರೆಯ ಸೆರಗಿನ ಮರೆಯಲ್ಲಿ ಆ ಒಂದು ವಿಷಯವನ್ನ ಹಾಕಿದ್ದಾಳೆ ಅಂತಕ್ಕಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇದು ತನಿಖೆಯ ವಿಚಾರಣೆಯ ಸಂದರ್ಭದಲ್ಲಿ ಅವಳು ಕೂಡ ಈ ಒಂದು ಪೊಲೀಸರಿಗೆ ತಾನು ಸತ್ಯಾಂಶವನ್ನ ಬಾಯಿ ಬಿಟ್ಟಿದ್ದಾಳೆ ಅಂತಕ್ಕಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗೆ ಒಟ್ಟಾರೆಯಾಗಿ ಈ ಒಂದು ಕಿರಿಯ ಶ್ರೀಗಳಂತ ಮಹಾದೇವ ಸ್ವಾಮಿ ಹಾಗೂ ಅಂಬಿಕಾ ಇವರ ನಡುವೆ ಎಲ್ಲೋ ಒಂದ್ ಕಡೆ ಅನೈತಿಕ ಸಂಬಂಧದ ಒಂದು ಹೊಗೆ ಕೂಡ ಹಾಡ್ತಾ ಇದೆ ಅಂತಕ್ಕಂತ ಒಂದು ದೊಡ್ಡ ಮಾಹಿತಿ ಕೂಡ ಲಭ್ಯ ಆಗಿದೆ. ಹಾಗೆ ಒಟ್ಟಾರೆಯಾಗಿ ಈ ಒಂದು ದುರಂತದಲ್ಲಿ ಯಾರ್ಯಾರು ಈ ಒಂದು ಕೃತ್ಯಕ್ಕೆ ಭಾಗಿಯಾಗಿದ್ರು ಎಲ್ಲಾ ಕಿಡಿಗೇಡಿಗಳನ್ನ ಒಂದು ಕಿಡಿಗೇಡಿಗಳ ಎಡೆಮುರಿ ಕಟ್ಟುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಬಹಳ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂದು ಕೂಡ ಅಜ್ಞಾತ ಸ್ಥಳದಲ್ಲಿ ಅವ್ರನ್ನ ಕರೆದು ಹೋಗಿದ್ದು ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಅಂತಿಮವಾಗಿ ಇಂದು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಯಾವುದೇ ಮಾಧ್ಯಮಗಳ ಕಣ್ತಪ್ಪಿಸಿ ಅವರನ್ನ ಕರೆದೊಯ್ದಿದ್ದಾರೆ. ಅದು ಎಲ್ಲಿ ಕರೆದೊಯ್ದ್ರು ಏನು ಮೈಸೂರು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೋ ಅಥವಾ ನಮ್ಮ ಚಾಮರಾಜನಗರ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೋ ಯಾವುದೇ ರೀತಿಯ ಒಂದು ನಿಖರವಾದಂತಹ ಒಂದು ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಯಾವುದೇ ಮಾಧ್ಯಮಗಳ ಕಣ್ತಪ್ಪಿಸಿ ಒಂದು ರೀತಿ ಪೊಲೀಸರು ಯಾವುದೋ ಒಂದು ನಿಗೂಢವಾಗಿ ಅವರನ್ನ ಎಲ್ಲಾ ರೀತಿಯ ಒಂದು ವಿಚಾರಣೆಗಳನ್ನ ಒಳಪಡಿಸಿದ್ದಾರೆ. ಲಿಖಿತಾ. ಓಕೆ ರಾಜೇಶ್, ಇವರ ಸ್ವಾರ್ಥಕ್ಕೆ, ಇವರ ಒಳಜಗಳಕ್ಕೆ ಅಮಾಯಕರು ಪ್ರಾಣ ತೆತ್ತಂಥದ್ದು ನಿಜಕ್ಕೂ ಒಂದು ವಿಪರ್ಯಾಸ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನರನ್ನ ವಿಚಾರಣೆಗೊಳಪಡಿಸುವಂಥದ್ದು ಅಥವಾ ಮತ್ತಷ್ಟು ಜನರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯವಾಗ್ತಿದ್ಯಾ ಅಂತ? ಹಾ, ಖಂಡಿತ ಲಿಖಿತ. ಏನು ಈ ಬಗ್ಗೆ ಈ ದುರಂತ ಪ್ರಕರಣದ ಹಿನ್ನೆಲೆ ಅದರ ಹಿಂದೆ ಇನ್ನೂ ಹಲವಾರು ಜನ ಇದ್ದಾರೆ ಅಂತಕ್ಕಂತ ಒಂದು ಗುಮಾನಿ ಮೇಲೆ ಈಗಾಗಲೇ ಹಲವಾರು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಆ ಒಂದು ವಿಚಾರಣೆ ವೇಳೆ ಅವರನ್ನ ಅವರ ಒಳಗಿನ ಸತ್ಯಾಂಶವನ್ನು ಹೊರತೆಗೆಯುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈಗ ಏನು ಚಿಕಿತ್ಸೆ ಪಡೆಯತಕ್ಕಂತ ಬಾಣಸಿಗ ಅಂದ್ರೆ ಅಡುಗೆ ಭಟ್ಟನಾದಂತಹ ಪುಟ್ಟಸ್ವಾಮಿ ಈಗ ಚಿಕಿತ್ಸೆ ಪಡೆದು ಗುಣಮುಖರಾಗುವಂತ ಒಂದು ಚೇತರಿಕೆಯನ್ನ ಕಂಡುಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಷ್ಟು ಬೇಗ ಹೇಗೆ ಚೇತರಿಸಿಕೊಂಡ್ರು ಇವರು? ಆ ಒಂದು ಘಟನೆಯಲ್ಲಿ ಭಾಗಿಯಾಗಿರ್ಬೋದಾ ಏನೋ? ನಾನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನಾನು ಕೂಡ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಳ್ತೀನಿ ಅಂತ ಹೇಳಿ ನಾಟಕವಾಡಿ ಇವರು ಏನಾದ್ರು ವಿಷಯದ ಆಹಾರ ಸೇವಿಸಿದ್ದೀನಿ ಅಂತ ಹೇಳಿ ಒಂದು ಆಸ್ಪತ್ರೆಗೆ ದಾಖಲಾಗಿದ್ರ?
ತನ್ನ ಮಗಳಿಗೆ ವಿಷವನ್ನು ತಿನ್ನಿಸಿ ತನ್ನ ಮಗಳನ್ನ ಕೈಯಾರೆ ಕೊಂದು ಈಗ ತಾನು ಈ ಒಂದು ಪ್ರಕರಣದಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರಾ ಅಂತಕ್ಕಂತ ಒಂದು ಗುಮಾನಿ ಮೇಲೆ ಆತನನ್ನು ಕೂಡ ವಿಚಾರಣೆಗೊಳಪಡಿಸಿ ಅವರನ್ನು ಕೂಡ ಒಂದು 6ನೆಯ ಪ್ರಮುಖ ಸಾಕ್ಷಿದಾರನಾಗಿ ಅವನು ಕೂಡ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆಗೊಳಪಡಿಸಿದ್ದಾರೆ. ಜೊತೆಗೆ ಇನ್ನೊಬ್ಬ ತಮಿಳುನಾಡಿನ ಬರಗೂರು ಗ್ರಾಮದಲ್ಲಿರ್ತಕ್ಕಂಥ ದೊಡ್ಡಯ್ಯ ಎಂಬ ಒಬ್ಬ ವ್ಯಕ್ತಿಯನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಎಳೆದು ತಂದಿರತಕ್ಕಂಥದ್ದು. ಈ ದೊಡ್ಡಯ್ಯ ಅಂತಕ್ಕಂಥವನು ಅಂಬಿಕಾ ಅವರ ಸಂಬಂಧಿ, ಆತನು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತಕ್ಕಂಥ ವಿಚಾರ ಕೂಡ ಕೇಳಿಬರ್ತಿದೆ. ಜೊತೆಗೆ ಇನ್ನಿತರ 7 ಮಂದಿ ಜನ ಇಲ್ಲಿ ಈ ಒಂದು ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಸಂಶಯದ ಮೇರೆಗೆ ಈಗಾಗಲೇ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗೆ ಅಂತಿಮವಾಗಿ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅಂತಹ ವ್ಯಕ್ತಿಗಳನ್ನ ಶೀಘ್ರದಲ್ಲೇ ಬಂಧಿಸುವಂತ ಈಗಾಗಲೇ ಒಂದು ತನಿಖೆ ಚುರುಕುಗೊಂಡಿದೆ. ಈ ತನಿಖೆ ಒಂದು ರೀತಿ ಇನ್ನೇನೋ ಅಂತಿಮ ಹಂತದಲ್ಲಿದೆ ಅಂತಕ್ಕಂತ ಒಂದು ಪಾಸಿಟಿವ್ ಆಗಿರ್ತಕ್ಕಂತ ಉತ್ತರವನ್ನ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಧರ್ಮೇಂದ್ರ ಕುಮಾರ್ ಮೀನಾ ಈಗಾಗಲೇ ಮಾಧ್ಯಮದವರ ಜೊತೆ ಅವರು ಈ ಒಂದು ಸುಳಿವನ್ನು ಕೂಡ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಅಂತಿಮವಾಗಿ ಯಾರು ಈ ಒಂದು ಈ ಕೃತ್ಯವೆಸಗಿದ ಪಾಪಿಗಳನ್ನ ಯಾರು ಅಂತಕ್ಕಂತ ಒಂದು ಸತ್ಯಾಂಶ ಕೆಲವೇ ಗಂಟೆಗಳಲ್ಲಿ ಹೊರಬೀಳಬಹುದು ಅಂತಕ್ಕಂಥದ್ದು ಲಿಖಿತಾ. ಓಕೆ, ಧನ್ಯವಾದ ರಾಜೇಶ್ ಮಾಹಿತಿಗಾಗಿ. ಒಳ ಜಗಳಗಳಿಗೆ ಟ್ರಸ್ಟ್ನಲ್ಲಿದ್ದಂಥ ಒಂದಷ್ಟು ಕಾರಣಗಳು ಮತ್ತೆ ಒಂದಷ್ಟು ಜನರನ್ನ ಟ್ರಸ್ಟ್ನಿಂದ ಕೈ ಬಿಡಬೇಕು ಅನ್ನುವಂಥ ದುರುದ್ದೇಶಗಳಿಂದಾಗಿ ತಮ್ಮ ಸ್ವಾರ್ಥಕ್ಕಾಗಿ ಅಮಾಯಕ ಭಕ್ತರ ಪ್ರಾಣವನ್ನ ಪಡೆದದ್ದು ನಿಜಕ್ಕೂ ಒಂದು ವಿಪರ್ಯಾಸ. ಇನ್ನು ಪ್ರಸಾದಕ್ಕೆ ವಿಷ ಹಾಕಿ ಅಮಾಯಕ ಜೀವಗಳ ಜೊತೆ ಚೆಲ್ಲಾಟವಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷಪ್ರಾಶನ ಮಾಡಿದವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಶಂಕಿತರನ್ನ ವಶಕ್ಕೆ ಪಡೆಯುತ್ತಿದ್ದಂತೆ ಹೈಡ್ರಾಮಾವೇ ನಡೆದಿದೆ. ಗ್ರಾಮಸ್ಥರಿಗೆ ಕಿರಾತಕರನ್ನ ಬಡಿದೇ ಕೊಲ್ಲುವಷ್ಟು ಆಕ್ರೋಶ ಅಲ್ಲಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಈಗೇನು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಅವರನ್ನ ಕರೆದೊಯ್ದಿದ್ದಾರೆ. ಯಾಕಂತಂದ್ರೆ ಅಷ್ಟು ಒಂದು ನೋವು ಅಸಹಾಯಕತೆ ಆ ಒಂದು ಗ್ರಾಮಸ್ಥರಲ್ಲಿದೆ. ದೇವಸ್ಥಾನಕ್ಕೆ ಹೋದವರು ಹೆಣವಾಗಿ ವಾಪಸ್ ಬರ್ತಾರೆ ಅಂತಂದ್ರೆ ಆ ಒಂದು ಆಕ್ರೋಶ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪುಟ್ಟ ಮಕ್ಕಳನ್ನ ಬಿಟ್ಟು ಸತ್ತಿರುವಂತಹ ತಂದೆ ತಾಯಿಯನ್ನ ಬಿಟ್ಟು ಸತ್ತಿರುವಂತಹ ಮಕ್ಕಳೆಷ್ಟೋ. ಈ ಒಂದು ವಿಚಾರದಲ್ಲಿ ನಿಜಕ್ಕೂ ಗ್ರಾಮಸ್ಥರಲ್ಲಿ ಅಷ್ಟು ಒಂದು ಆಕ್ರೋಶವಿತ್ತು. ಅವರನ್ನ ಬಡಿದೇ ಕೊಲ್ಲುವಷ್ಟು ಒಂದು ಆಕ್ರೋಶವಿದೆ. ಹಾಗಾಗಿ ಗ್ರಾಮಸ್ಥರು ಎಲ್ಲಿ ಯಾವ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಮುಂದಾಗ್ತಾರೋ, ಇವರೇ ಆರೋಪಿಗಳು ಅನ್ನುವಂಥದ್ದು ನಾವು ಶಂಕೆ ವ್ಯಕ್ತಪಡಿಸಿದ್ರೂ ಕೂಡ ಗ್ರಾಮಸ್ಥರು ಹೇಗೆ ರಿಯಾಕ್ಟ್ ಆಗ್ತಾರೋ ಅನ್ನುವಂಥ ಒಂದು ಆತಂಕ ಪೊಲೀಸರಿಗೂ ಕೂಡ ಇತ್ತು. ಹಾಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿ ಅವರನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಷಪ್ರಾಶನಕ್ಕೆ ಕಿರಿಯ ಸ್ವಾಮೀಜಿಗೆ ಕಿಂಗ್ ಪಿನ್ನ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಅನುಮಾನವನ್ನ ಬಲಪಡಿಸುವಂತಹ ಸಾಕಷ್ಟು ಆಧಾರಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು. ಹಾಗಾಗಿ ಈಗ ಸದ್ಯ ಎಲ್ಲರ ಚಿತ್ತ ಸ್ವಾಮೀಜಿಯ ಒಂದು ಹೇಳಿಕೆಗಳತ್ತ ಇರುವಂಥದ್ದು. ಯಾವ ರೀತಿಯಾಗಿ ಈ ಒಂದು ಆರೋಪಕ್ಕೆ ಅವರು ರಿಯಾಕ್ಟ್ ಮಾಡಬಹುದು, ನಿಜಕ್ಕೂ ಪೊಲೀಸರ ಒಂದು ಅನುಮಾನದಂತೆ ಅಂಬಿಕಾ ಹೇಳಿಕೆಯಂತೆ ಇದೆಲ್ಲದರ ಹಿಂದೆ ಇರುವಂಥದ್ದು ಕಿರಿಯ ಸ್ವಾಮೀಜಿ ಅನ್ನುವಂಥದ್ದಾದ್ರೆ ಮಾತ್ರ ಗ್ರಾಮಸ್ಥರ ಆಕ್ರೋಶ ಈಗಾಗಲೇ ಎಲ್ಲೇ ಮೀರಿದೆ. ಅವರೆಲ್ಲರೂ ಕೈಗೆ ಸಿಕ್ಕಿದ್ರೆ ಬಡದೇ ಕೊಲ್ಲುವಷ್ಟು ಒಂದು ಆಕ್ರೋಶವನ್ನು ಆ ಕ್ಷಣದಲ್ಲಿ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಸದ್ಯ ತನಿಖೆ ಮತ್ತಷ್ಟು ಚುರುಕನ್ನ ಪಡೆದುಕೊಂಡಿದೆ.